ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಎಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಇದೇನು ಪುನಃ ನೀರಲ್ಲಿ ಈಜ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾವಿವತ್ತು ಬಂದಿರೋದು ನಂಜುಂಡೇಶ್ವರ, ಅಂದರೆ ಇದು ನಮ್ಮ ಮನೆ ದೇವ್ರು ಕೂಡ ಹೌದು. ಸೊ ನಂಜನಗೂಡಿಗೆ ಬಂದಿದ್ದೀವಿ. ಇವತ್ತು ಕಾರ್ತಿಕ ಹುಣ್ಣಿಮೆ ಆಗಿರೋದ್ರಿಂದ ನಾಳೆ ನಮ್ಮೂರಲ್ಲಿ ಊರ ಹಬ್ಬ ಇದೆ, ಚೆನ್ನಕೇಶವನ ಆರತಿ ಇದೆ. ಸೊ ಹಾಗಾಗಿ ಈ ಥರ ಎರಡೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇವತ್ತು ಕಾರ್ತಿಕ ಹುಣ್ಣಿಮೆ ಇರೋದ್ರಿಂದ ತೀರ್ಥ ಸ್ನಾನ ಮಾಡೋದು ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾವೆಲ್ಲರದು 4 ಜನದ್ದು ತೀರ್ಥ ಸ್ನಾನ ಆಯಿತು. ಹುಣ್ಣಿಮೆ ದಿನ ಮಾಡೋದು ತುಂಬ ಒಳ್ಳೆಯದು, ಅದು ಕಾರ್ತಿಕ ಮಾಸದಲ್ಲಿ. ಸೊ ಹಾಗಾಗಿ ಮನೆ ದೇವರಿಗೆ ಬಂದು ಇವತ್ತು ವಿಷ್ಣುದೇವನ ನೋಡೋದು ತುಂಬಾ ಒಳ್ಳೆಯದು. ಅಂದರೆ ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ನಾವು ನಮ್ಮ ಮನೆ ದೇವರಿಗೆ ಬಂದು ಪೂಜೆನ ಸಲ್ಲಿಸಿದ್ದಾಯಿತು. ಆ್ಯಂಡ್ ಇಲ್ಲಿ ಗಂಗೆ ಪೂಜೆ ಕೂಡ ಆಯಿತು. ಮುಗಿಸ್ಕೊಂಡು ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಗಿದ್ದೇನೆಂದರೆ ವರ್ಷದ ಹುಣ್ಣಿಮೆ ಕೂಡ ಮಾಡ್ತಾರೆ ನಂಜನಗೂಡಲ್ಲಿ ಬಂದು ಅಂತ. ಸೊ ಹಾಗಾಗಿ ಇಷ್ಟು ರಶ್ಶು, ಅಂದರೆ ಕಾರ್ತಿಕದಿಂದ ಕಾರ್ತಿಕೆಗೆ ತಿಂಗಳ ಹುಣ್ಣಿಮೆ ದಿನ ಪೂಜೆ ಮಾಡೋರು ಇಲ್ಲಿ ಆಲ್ಮೋಸ್ಟ್ ತುಂಬಾ ಜಾಸ್ತಿ ಜನ ಕಾರ್ತಿಕ ಹುಣ್ಣಿಮೆ ಮಾಡೋರೇ ಜಾಸ್ತಿ ಜನ ಇದ್ದರು. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು, ರಶ್ ಅಂತೂ ಹೆವಿ ಇತ್ತು. ಮಕ್ಕಳು ಕರ್ಕೊಂಡು ಒಳಗೋಗಿ ಆಚೆ ಬರೋಷ್ಟೊತ್ತಿಗೆ ಸಾಕಷ್ಟು ಸುಸ್ತಾಗೋಯ್ತು. ಆ್ಯಂಡ್ ನಮ್ಮ ಡಿಂಪನ ಅಂತೂ ಲಿಟ್ರಲಿ ಸಿಕ್ಕಾಬಟ್ಟೆ ಸರ್ಕಸು. ಒಂದು 3 hours ಲೈನಲ್ಲಿ ನಿಂತಿದ್ವೇನೋ, ಆ 3 ಅವರ್ಸಲ್ಲಿ ಪಾಪ ಸುಸ್ತಾಗ್ಬಿಟ್ಲು ನಮ್ಮ ಡಿಂಪನ. ನೀವು ನೋಡ್ತಾ ಇರ್ಬೋದು ಅಷ್ಟು ರಶ್ ಇದೆ. ಆ್ಯಂಡ್ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಇಲ್ಲಿ ಪರ್ಮಿಷನ್ ಕೂಡ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಅದರಲ್ಲಿ ನಾನೊಂದು ಚಿಕ್ಕ ಪುಟ್ಟ ತಗೊಂಡಿದ್ದೀನಿ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಗಣೇಶನಿಗೆ ಬೆಣ್ಣೆ ಅಲಂಕಾರ ಕೂಡ ತುಂಬ ಇತ್ತು. ಆ್ಯಂಡ್ ಇವತ್ತು ಕಾರ್ತಿಕ ಹುಣ್ಣಿಮೆ ದಿನ ಯಾರೆಲ್ಲ ಅಂದರೆ ದೀಪದಾನ ಮಾಡೋ ಅಂಥದ್ದು, ಇಲ್ಲಾಂದರೆ ದೇವರಿಗೆ ಏನೋ ಒಂದು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡೋದು ತುಂಬ ಒಳ್ಳೆಯದು ಅಂತ ತುಂಬ ಜನ ಇಲ್ಲಿ ದಾನ ಮಾಡ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು ದೀಪದಾನ ಮಾಡೋದಿರ್ಬೋದು, ಇವತ್ತು 365 ದೀಪ ಹಚ್ಚೋದು ಪ್ರತಿಯೊಂದು ಮಾಡ್ತಾಯಿದ್ರು. ನನಗಂತೂ ಇದು ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ದರ್ಶನ ಮುಗಿಸಿ ಇವಾಗ ನಾವು ಅನ್ನಪ್ರಸಾದದ ಕಡೆ ಬಂದಿದ್ದಾಯಿತು. ಆ್ಯಂಡ್ ಪ್ರಸಾದ ಅಂತೂ ತುಂಬ ಟೇಸ್ಟಿಯಾಗಿತ್ತು. ನೀವು ನೋಡ್ತಾ ಇರ್ಬೋದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ 4 ಜನನೂ. ನೀವು ನೋಡ್ತಾ ಇರ್ಬೋದು ಎಷ್ಟು ಟಯರ್ಡ್ ಆಗಿದ್ದೀವಿ ಅಂದರೆ ನಿಜ, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಅಷ್ಟು ಕ್ಯೂ ಕೂಡ ಜಾಸ್ತಿ ಇತ್ತು. ಪ್ರಸಾದ ತುಂಬಾ ಚೆನ್ನಾಗಿತ್ತು. ಈ ಲೈನಂತೂ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದದ್ದು ಲೈನು. ಆ್ಯಂಡ್ ಇದನ್ನು ನಾನು ಮುಂಚೆ ಕೂಡ ಒಂದು ಸತಿ ನೋಡಿದ್ದೆ. ಅಲ್ಲಿ ಒಂದಿಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಜಾಸ್ತಿ ತೊಗೊಳಕ್ಕೆ ಆಗಲಿಲ್ಲ, ರಶ್ ಇರೋದ್ರಿಂದ ಮಕ್ಳು ಇಟ್ಕೊಂಡು ಹ್ಯಾಂಡ್ಲು ಮಾಡಿಕೊಂಡು. ಸೊ ಹಾಗಾಗಿ ಒಂದಿಷ್ಟು ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಕಾಯ್ತಾ ಇರಿ, ನಾಳೆ ನಮ್ಮ ಊರಿನ ವ್ಲಾಗ್ ಹಾಕ್ತೀನಿ. ಅಂದರೆ ಚೆನ್ನಕೇಶವನ ಆರತಿ ಆಗಿರ್ಬೋದು, ಇದ್ರ ರೀಲ್ಸ್ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಅಪ್ಡೇಟ್ ಅವಾಗಲೇ ಕೊಟ್ಟಿದ್ದೀನಿ. ಸಾರಿ, ನಾವು ಮನೆ ಶಿಫ್ಟ್ ಮಾಡ್ತಾ ಇರೋ ಕಾರಣದಿಂದ ನನಗೆ ವೀಡಿಯೋಸ್ನ ಹಾಕೋಕ್ಕಾಗಿಲ್ಲ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಒಂದು ಒಳ್ಳೆ ವ್ಲಾಗ್ ಜೊತೆಯಲ್ಲಿ ಬರ್ತೀನಿ ಅಂತಲೇ ಹೇಳ್ತಾ, ಆ್ಯಂಡ್ ನಾಳೆ ಕಾಯ್ತಾ ಇರಿ, ನಮ್ಮೂರಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಒಂದು ಪುಟ್ಟದಾದಂಥ ಹೋಮ್ ಟೂರ್ ಕೂಡ ತೋರಿಸ್ತೀನಿ. ಆ್ಯಂಡ್ ನಮ್ಮೂರಲ್ಲಿ ಹಬ್ಬನ ಹೇಗೆ ಮಾಡ್ತಾರೆ, ಹೇಗೆಲ್ಲ ಇರುತ್ತೆ ಎಲ್ಲನೂ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್.